ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಜಗವೆಲ್ಲ ನಿನ್ನ ಸಾಮರ್ಥ್ಯವನ್ನು ಶಂಕಿಸಿದರೂ ನಿನ್ನ ಶಕ್ತಿಯಲ್ಲಿ ನಿನಗೆ ದೃಢವಾದ ನಂಬಿಕೆ ಇರಲಿ. ಮಾಡಿದ ಪ್ರಯತ್ನದಲ್ಲಿ ಸೋತರೂ ಮತ್ತೆ ಪ್ರಯತ್ನಪಟ್ಟು ಗೆಲ್ಲಬಲ್ಲೆ ಎಂಬ ಛಲವಿರಲಿ. ಇಟ್ಟ ಹೆಜ್ಜೆಯಲ್ಲೆಲ್ಲ ಸೋಲು ಕಂಡರೂ ಗುರಿ ಮುಟ್ಟುವೆ ಎಂಬ ಹಂಬಲವಿರಲಿ. ಇದೇ ಆತ್ಮವಿಶ್ವಾಸ. ಥಾಮಸ್ ಆಲ್ವಾ ಎಡಿಸನ್ ವಿದ್ಯುತ್ ಬಲ್ಬ್ ಕಂಡುಹಿಡಿಯಲು ಸವೆಸಿದ ಹಾದಿಯೆಷ್ಟು? ಸರ್ ಎಂ ವಿಶ್ವೇಶ್ವರಯ್ಯ ಜ್ಞಾನ ಸಂಪಾದನೆ ಮಾಡಿ ಕನ್ನಂಬಾಡಿ ಎಂಬ ಜೀವಾಮೃತವನ್ನೇ ಕನ್ನಡ ನಾಡಿಗೆ ಕೊಟ್ಟರು. ಅದಕ್ಕಾಗಿ ಅವರು ಪಟ್ಟ ಶ್ರಮವೆಷ್ಟು? ಬಚೇಂದ್ರಿ ಪಾಲ್ ಎಂಬ ಮಹಿಳೆ ಎವರೆಸ್ಟ್ ಶಿಖರ ಏರಿದ್ದು ಯಾವುದೂ ಸುಲಭವಾಗಿ ಕೈಗೆಟುಕಿದ್ದಲ್ಲ. ನಿರಂತರವಾದ ಪ್ರಯತ್ನ. ಸೋಲೆಂಬುದಕ್ಕೆ ಎದೆಗುಂದದೆ ಪಣ ತೊಟ್ಟಿ ನಿಂತ ಪರಿಣಾಮ ಅದ್ಭುತವಾದ ಯಶಸ್ಸು. ಆತ್ಮವಿಶ್ವಾಸ ಹೊಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಂಬುದಕ್ಕೆ ನಮ್ಮ ಮುಂದೆ ಇರುವ ಸಾವಿರಾರು ಜನರ ಜೀವನ ಕಣ್ಮುಂದೆ ಬರುತ್ತದೆ. ಯಾರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುವುದೋ ಅವರಿಗೆ ಜೀವನದಲ್ಲಿ ಯಾವಾಗಲೂ ನಿರಾಸಕ್ತಿ, ಚಟುವಟಿಕೆಯಲ್ಲಿ ನಿರುತ್ಸಾಹ. ಕೊಂಚ ಅಡೆತಡೆ ಬಂದರೂ ಕಂಗಾಲಾಗುತ್ತಾರೆ. ತಾನು ನಿಷ್ಪ್ರಯೋಜಕ, ಎಲ್ಲರಂತಲ್ಲ, ಏನನ್ನೂ ಸಾಧಿಸಲಾಗದು, ಎಲ್ಲರೂ ನನ್ನನ್ನು ನಿಂದಿಸುವರು ಎಂಬ ಚಿಂತೆಯಿಂದ ಅತೀವ ಬಳಲುತ್ತಾರೆ. ಆತ್ಮವಿಶ್ವಾಸವೆನ್ನುವುದು ನಮ್ಮ ಸ್ವಪ್ರಯತ್ನದಿಂದ, ಸ್ವಪ್ರೇರಣೆಯಿಂದ ಬರುವಂಥದ್ದು. ಒಮ್ಮೆ ಒಬ್ಬ ವ್ಯಕ್ತಿ ನಿರಾಸೆಯನ್ನು ಅನುಭವಿಸಿದರೆ ಅವರಿಗೆ ಜೀವನ ಮೌಲ್ಯ ಮರೆತು ಹೋಗುವುದು. ನಾನು ಸತ್ತರೆ ಎಲ್ಲರಿಗೂ ಬುದ್ಧಿ ಬರುವುದು ಎಂದುಕೊಳ್ಳುವರು. ಯಾರಿಗೂ ಯಾರ ಬಗ್ಗೆ ಯೋಚಿಸಲು ಸಮಯವಿಲ್ಲ. ನೀವಿಲ್ಲದಿದ್ದರೆ ಪ್ರಪಂಚ ಮುಂದೆ ಹೋಗುವುದಿಲ್ಲ ಎಂದು ತಿಳಿದು ಮೂರ್ಖತನಕ್ಕೆ ನಿಮ್ಮ ಜೀವನ ಗುರಿಯಾಗಿಸದಿರಿ. ಇಚ್ಛಾಶಕ್ತಿ ಜಾಗೃತವಾಗಿ ಮನಸ್ಸು ಅದರೆಡೆಗೆ ಕಾರ್ಯನಿರತವಾಗುವುದು. ಅದನ್ನು ಪಡೆಯುವವರೆಗೂ ನಿರಂತರ ಕ್ರಿಯಾಶೀಲವಾಗುತ್ತದೆ. ನಮ್ಮ ಸ್ಮೃತಿಯಲ್ಲಿ ಅಚ್ಚಳಿಯದೆ ಉಳಿದು ಬಿಡುತ್ತದೆ. ನಿಮ್ಮನ್ನು ಅದೇ ತರಹ ಕಾರ್ಯೋನ್ಮುಖರಾಗಲು ಪ್ರೇರಣೆಯಾಗುತ್ತದೆ. ಇವಿಷ್ಟನ್ನು ಪದೇ ಪದೇ ನೀವು ನೆನಪಿಸಿಕೊಳ್ಳುತ್ತಾ ಇರಿ. ನನ್ನ ಆಕಾಂಕ್ಷೆ, ಗುರಿ ಯಾವುದೆಂದು ಮನಸ್ಸಿನಲ್ಲಿ ಬರೆದಿಟ್ಟಿರುವೆ. ಅದೇ ನಿಟ್ಟಿನಲ್ಲಿ ನಾನು ಪ್ರತಿದಿನ ಪ್ರಯತ್ನ ಮಾಡಬೇಕು. ನಾನು ಯಾವಾಗಲೂ ಆಶಾವಾದಿ, ಯಾವುದೇ ಸೋಲಿನಿಂದ ಹಿಂಜರಿಯುವುದಿಲ್ಲ. ನಾನು ಬಯಸಿದ್ದನ್ನು ಪಡೆಯುವ ಸಾಮರ್ಥ್ಯವಿದೆ. ಏಕಾಗ್ರಚಿತ್ತದಿಂದ ಅದನ್ನು ಪಡೆಯಲು ಪ್ರಯತ್ನಿಸುವೆ. ನಾನು ಸದಾ ಜಾಗೃತನಾಗಿರುವೆ. ನನ್ನ ಶಕ್ತಿಯನ್ನು ಒಂದೆಡೆ ಕೇಂದ್ರೀಕರಿಸಿರುವೆ. ಇಂದಲ್ಲ ನಾಳೆ ನನಗೆ ಗೆಲುವು ಸಿಗುವುದು. ನಾನು ಇತರರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ಯಾವ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡುವೆ. ಈ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಜಾಗೃತರಾಗಿ ಆತ್ಮೀಯವಾಗಿ ಬೆರೆಯಿರಿ. ಖಿನ್ನತೆ ಅಳಿದು ಹೊಸ ಭಾವನೆ ಮೈಗೂಡಿಸಿಕೊಳ್ಳಿ. ಸೋಲಿನಿಂದ ಪಾಠ ಕಲಿತವನು ಒಂದಲ್ಲ ಒಂದು ದಿನ ಗೆಲುವು ಸಾಧಿಸುತ್ತಾನೆ.
ಆತ್ಮವಿಶ್ವಾಸ ಎಂದರೆ ಅಹಂ ಅಲ್ಲ, ಅವಶ್ಯಕತೆ, ಪರಿಸ್ಥಿತಿ, ಬದುಕಿನ ಬಗ್ಗೆ ನಮಗಿರುವ ಗುರಿ, ಸಮಾಜದ ಬಗ್ಗೆ ಚಿಂತನೆ, ನಿಮ್ಮ ಬದುಕಿನ ಗುರಿಯನ್ನು ನಿರ್ಧರಿಸುವುದು. ನೆನಪಿಡಿ, ನಿಮ್ಮಲ್ಲೊಂದು ಶಕ್ತಿ ಇದೆ. ಸತತ ಅಭ್ಯಾಸ, ನಿರಂತರ ಪ್ರಯತ್ನದಿಂದ ಗುರಿ ಸೇರಲು ಮುಂದಡಿ ಇಟ್ಟರೆ ಯಾವ ಅಡೆತಡೆಗಳು ನಿಮ್ಮನ್ನು ಸ್ಪರ್ಶಿಸಲಾರದು. ವಿಶ್ವಾಸವಿದ್ದರೆ ಜೀವನ ಸುಂದರ, ಮಧುರ, ಅನರ್ಘ್ಯ ರತ್ನವಾಗುವುದು. ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.